ರಾಜ್ಯದಲ್ಲಿ ಡೆಂಗಿ ತಡೆಗೆ ಆರೋಗ್ಯ ಇಲಾಖೆ ಹರಸಾಹಸ ಮಾಡ್ತಿದೆ. ಇಲ್ಲಿ ಮಂತ್ರಿಗಳು ಇವತ್ತು ಸಭೆಯೆಲ್ಲ ಮಾಡಿ ನಾನು ಫೀಲ್ಡ್ಗೆ ಇಳಿತೀನಿ ಅಂತಿದ್ದಾರಂತೆ. ಹೌದಾ, ಡೆಂಗಿ ಇಳಿದು ಎಷ್ಟು ದಿನ ಆಗೋಯ್ತು, ನೀವು ಇನ್ನೂ ಫೀಲ್ಡ್ಗೆ ಇಳಿದಿಲ್ವಾ? ಅದು ಎಷ್ಟು ದಿನ ಆಗೋಗಿದೆ ಇಳಿದುಬಿಟ್ಟು? ಹೌದು, ಬೈತಾ ಇದ್ರಿ ಒಬ್ರಿಗೊಬ್ರು, ಸೊಳ್ಳೆ, ಜಿಗಣೆ, ಜಿರಳೆ, ಸ್ಕಾರ್ಪಿಯನ್ ಅನ್ಕೊಂಡು. ಸದನದಲ್ಲಿ ಮನೆ ಆಳರು ಹೊಂದಿದ್ದ ಅಶೋಕ್ ಕ್ಷಮೆಯಾಚನೆಗೆ ಇಂಜಿನಿಯರ್ಗಳನ್ನ ಪಟ್ಟಿ ಹಿಡಿದಿದ್ದಾರಂತೆ. ಮನವೊಲಿಸಿದ್ರಂತೆ DCM. ಹೊಸೂರು ಮುಖ್ಯರಸ್ತೆ ಆನೇಕಲ್ ಪಟ್ಟಣದಲ್ಲಿ ಪುರಸಭೆ ಸದಸ್ಯ ರವಿ ಕೊಲೆ ಕಠಿಣ ಕ್ರಮಕ್ಕೆ ಶಾಸಕ ಭರವಸೆ ಕೊಟ್ಟಿದ್ದಾರಂತೆ. ಶಂಕೆ ಮೇಲೆ ಯಾರೋ ಇಬ್ಬರು ರಮೇಶ್ ಹರೀಶ್ ಅನ್ನೋರ ಮನೆ ಧ್ವಂಸಗೊಳಿಸ್ಬಿಟ್ಟಿದ್ದಾರಂತೆ ಸಂಬಂಧಿಕರಲ್ಲಿ. ಹೌದಾ? ಟ್ರಿಬಲ್ ರೈಡಿಂಗ್ ವೀಲಿಂಗ್ ಮಾಡಿದ್ದಲ್ಲದೆ ಕಾರ್ ಚಾಲಕನಿಗೆ ಧಮಕಿ ಹಾಕಿದ್ದಾರೆ. 3 ಜನ ಬೆಂಗಳೂರಿನ ಮಾರೇನಹಳ್ಳಿ ಸಿಲ್ಕ್ ಬೋರ್ಡ್ ಬಳಿ ವಿಡಿಯೋ ಮಾಡಿ ಪೊಲೀಸರಿಗೆ ಟ್ಯಾಗ್ ಮಾಡಿದ್ದಾರೆ. ಆ ಧಿಮಾಕು ಮತ್ತು ಕೊಪ್ಪಿನ ಮೂವರು ಧೂರ್ತರಿಗೆ ತಲೆ ಬೋಳಿಸ್ಬಿಟ್ಟು ಮೆರವಣಿಗೆ ಮಾಡಿಸ್ಬೇಕು. ಕಚಡಗಳಿಗೆ ಎಷ್ಟು ಧಿಮಾಕು ಕೊಬ್ಬಿರಬೇಕು. ವೀಲಿಂಗು, ಟ್ರಿಬಲ್ ರೈಡಿಂಗು, ಹೆಲ್ಮೆಟ್ ಇಲ್ಲ, ಮತ್ತು ಇವ್ರ ಅಪ್ಪನ ಮನೆ ಆಸ್ತಿ ಥರ ಒದಿತಾನಂತೆ. ನನ್ನ ಪ್ರಕಾರ ತಲೆ ಬೋಳಿಸ್ಬಿಟ್ಟು ಮೆರವಣಿಗೆ ಮಾಡಬೇಕು ಕಚಡಗಳಿಗೆ. ಅರಣ್ಯ ಭೂಮಿಯಲ್ಲಿ ನಟ ಯಶ್ ನಟನೆಯ ಟಾಕ್ಸಿಕ್ ಸಿನಿಮಾದು ಸೆಟ್ ಹಾಕ್ಬಿಟ್ಟಿದ್ದಾರೆ ಅಂತ ಯಾರದ್ದೋ ದೂರು PIL ಹಾಕಿದ್ದಾರೆ. ಹೈಕೋರ್ಟು ಆಯಿತು ನೋಡೋಣ ಅಂತ ಆಗಸ್ಟ್ 19 ವಿಚಾರಣೆಗೆ ತಗೊಳುತ್ತೆ. ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನದಲ್ಲಿ ಕಸ್ಟಮ್ಸ್ ಅಧಿಕಾರಿಗಳು ಕಾರ್ಯಾಚರಣೆ ನಡೆಸಿ ದುಬೈನಿಂದ ಬಂದ 2 ಪ್ರಯಾಣಿಕರಿಂದ 2 kg 580 ಗ್ರಾಂ ಚಿನ್ನ ವಶಪಡಿಸಿಕೊಂಡಿದ್ದಾರೆ. 2 ಪ್ರಯಾಣಿಕರು ಬಟ್ಟೆಗಳಲ್ಲಿ ಚಿನ್ನ ಇಟ್ಕೊಂಡು ಸಾಗಾಟ ಮಾಡ್ತಿದ್ರಂತೆ. ಪೆದ್ರೋ, ನಮ್ಮಲ್ಲಿ ಚೀಪ್ ಮಾಡಿದ್ವಲ್ಲಪ್ಪ ಚಿನ್ನನ, ಅಲ್ಲಿಂದ ತತ್ತೀರಿ. ವಿಜಯಪುರದ BD ಜತಿ ಕಾಲೇಜಿನಲ್ಲಿ B.Ed ವಿದ್ಯಾರ್ಥಿಗಳು ಸಾಮೂಹಿಕ ನಕಲು ಮಾಡ್ತಿರೋ ವಿಡಿಯೋ ವೈರಲ್. ಮೇಲ್ವಿಚಾರಕರು ಸಿಬ್ಬಂದಿನೇ ಸಾಥು. ಯಾರಿವರು? B.Ed. ನಾಳೆ ಏನು ಮಾಡ್ತಾರೆ? ಪಾಠ ಮಾಡ್ತಾರೆ. ಯಾರಿಗೆ ಪಾಠ ಮಾಡ್ತಾರೆ? ಮಕ್ಕಳಿಗೆ ಮಾಡ್ತಾರೆ. ಏನು ಪಾಠ ಮಾಡ್ತಾರೆ? ಈ ಕಚಡ ಬುದ್ಧಿ ಮಾಡ್ತಾರೆ. ಅಯೋಗ್ಯರು ತಗೊಂಬಂದು ಶಾಲೆನವರು, ಕಾಲೇಜಿನವರು ಅಷ್ಟೇ, ಕೋಆಪರೇಟ್ ಮಾಡಿದವರು ಅಷ್ಟೇ, ಮಾಡಿದವರು ಅಷ್ಟೇ. ಲೈಫ್ ಲಾಂಗ್ ಕಿತ್ತಾಕ್ಬಿಡ್ಬೇಕು ಇವ್ರನ್ನೆಲ್ಲ ಕೋರ್ಸ್ಗಳಿಂದ. B.Ed ನೀವು ಪಾಠ ಹೇಳ್ತೀವಿ, ನಾಳೆ ನೀವೆಂತ ಅಯೋಗ್ಯ ಟೀಚರ್ಗಳಾಗ ಪಾಠ ನೀವು ಆಗ್ಬಿಟ್ರೆ